ಲೇ 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 ರಾಜ, ಏನೋ ಇದಲ್ಲ. ಇನ್ಮೇಲೆ ಇದೇ ನನ್ನ ಸ್ಥಿತಿ. ಮದುವೆ ಮಂಟಪದಲ್ಲಿ ನನ್ನನ್ನು ಅವಮಾನ ಮಾಡಿ ಯಾವ್ದಕ್ಕೂ ಕೆಲ್ಸಕ್ಕೆ ಬಾರ್ದಿರೋ ಜೊತೆ ತಾಳಿ ಕಟ್ಟಿಸ್ಕೊಂಡ ಆ ನೀಚ ಹೆಂಗ್ಸು ಬಸ್ರಿ ಆದ್ರೆ ನಿಮ್ಗೆ ಇಷ್ಟೊಂದು ಸಂಭ್ರಮನ? ನಮ್ ಮನೆ ಬೆಳಗ್ಬೇಕಾದ ಹುಡುಗಿ ನಿನ್ನ ಆತರ ಬುದ್ಧಿಯಿಂದ ಇವತ್ತು ಬೇರೆಯವರ ಮನೆ ಸೊಸೆಯಾದ. ನಾನೇ ಕನ್ಯಾದಾನ ಮಾಡಿಕೊಟ್ಟ ಅವಳು ನಮ್ಮನೆ ಮಗಳು ಕಣೋ. ಓ, ನೀವು ಕನ್ಯಾದಾನ ಮಾಡಿದ ಮಾತ್ರಕ್ಕೆ ಅವಳು ನನಗೆ ತಂಗಿ ಆಗ್ಬಿಡ್ತಾಳ? ಒಂದ್ ವೇಳೆ ನಿಮ್ಗೇನಾದ್ರೂ ಅಕ್ರಮ ಸಂಬಂಧ ಹುಟ್ಟಿರೋಳ? ರಾಜ, ಕಿರ್ಚ್ಕೋಬೇಡಿ. ಮೊದ್ಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ನನ್ನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಯಾರು? ಹೌದಪ್ಪ, ತಾಯಿ ಇಲ್ದವನು ಅಂತ ನಿನ್ನನ್ನು ಮುದ್ದಾಗಿ ಸಾಕದೆ, ಕೇಳಿದಾಗೆಲ್ಲ ನನಗೆ ದುಡ್ಡು ಕೊಟ್ಟೆ. ನಾನು ಆಸ್ಪತ್ರೆಯಲ್ಲಿ ನರಳ್ತಾ ಬಿದ್ದಿರುವಾಗ ನಾನು ಸತ್ತಿದ್ದೀನ ಬದುಕಿದ್ದೀನ ಅಂತ ಒಂದ್ಸರ್ತಿನಾದ್ರೂ ನೋಡಕ್ ಬಂದೇನು? ನಾನ್ ಬರ್ದೇ ಇದ್ರೇನು, ನಿಮ್ಗೆ ಬೇಕಾದವರೆಲ್ಲ ಬಂದು ನೋಡ್ಕೊಂಡು ಹೋದ್ರಲ್ಲ. ನಿಮ್ಗೆ ಅಂತ ತುಂಬಾ ಜನ ಇದ್ದಾರೆ, ನನಗೇನೆ ಯಾರು ಇಲ್ಲ. ಅವಳು ನನ್ನ ಶತ್ರು. ಅವಳು ನನ್ನ ನಾಶ ಮಾಡೋವರೆಗೂ ನಾನು ಮಾತ್ರ ನಿದ್ದೆ ಮಾಡ. ಬೇಡ ಕಣ ರಾಜ, ಬೇಡ ಕಣಪ್ಪ, ಹಠ ಮಾಡಬೇಡವು. ಸೇಡು ಮನುಷ್ಯನನ್ನೇ ಹಾಳು ಮಾಡ್ಬಿಡುತ್ತೆ ಕಣೋ. ತಂದೆಯಾಗಿ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು. ನೀವು ನನ್ನ ಮಾತು 3 ಕಾಸಿನ ಬೆಲೆ ಕೊಡದೇ ಇದ್ಮೇಲೆ ನಾನು ಯಾಕೆ ನಿಮ್ಮ ಮಾತು ಬೆಲೆ ಕೊಡ್ಬೇಕು? ನೀವು ನನ್ನ ತಂದೆನೇ ಅಲ್ಲ. ರಾಜ, ಲಕ್ಷ್ಮಿ, ಇನ್ನು ಇವನಿಗೆ ನನ್ನ ಅವಶ್ಯಕತೆ ಇಲ್ಲ. ಇವನಿಗೆ ನೀನೇ ದಿಕ್ಕು. ಇನ್ಮೇಲೆ ನನ್ನ ದಾರಿ ನನಗೆ. ಚೆನ್ನಾಗಿರಪ್ಪ. ರಾಜಪ್ಪ, ರಾಜಪ್ಪ! ಯಾಕಂಗ್ ಬಡ್ಕೋತೀಯ? ಯಾರು ಸತ್ತವ್ರು? ಅಯ್ಯೋ, ಅಪ್ಪಾಜಿ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ಹೋಗೋನ್ ಯಾರಾದ್ರೂ ನಿಲ್ಸಕ್ಕಾಗತ್ತಾ, ಉಳಿಸೋಕ್ಕಾಗತ್ತಾ? ಹೋದ್ರಲ್ಲೇ ಬಿಡಾಯ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಪ್ಪ. ನೀನ್ ಮನೆಗೆ ಬಂದು ಅವ್ರನ್ನ ಹೋಗಿ. ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ? ನನ್ನ ಪ್ರಾಣ ಸ್ನೇಹಿತನ ಜೊತೆ ಈ ಸ್ಪೀಟ್ ಆಡ್ತಾ ಇದ್ದೀನಿ, ಕುಡಿತಾ ಇದ್ದೀನಿ. ಅಯ್ಯೋ ರಾಜಪ್ಪ, ಈ ಕುಡ್ತ, ಈ ಮೋಜು, ಈ ಸ್ನೇಹಿತರು ಶಾಶ್ವತ ಅಲ್ಲ. ನಾನು ಮಾತ್ರ ನಿನ್ನ ಗಂಟೆ ಬಾರಿಸೋದೇನಿದ್ರು ಆ ದೇವ್ರ ಹತ್ರ ಇಟ್ಕೊ, ನನ್ನ ಹತ್ರ ಅಲ್ಲ. ಬೇಕಾದ್ರೆ ಪೆಗ್ಗು ಕುಡ್ದು ರೈಟ್ ಅಲ್ಲ ಹೋಗ. ಮಳೆ ಹೊಡಕ್ಕೆ ಇನ್ನೆಲ್ಲ ಜಾಗ ಇದೆ? ಆ ಕಡೆ ಆ ಕಡೆ. ಇದಕ್ಕೇನ್ ಕಮ್ಮಿ ಇಲ್ಲ. ಮಂಗಿ ನನ್ ಮಗ ತಗೊಂಬಂದು. ಯಾಕೆ 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 ಸಿಟ್ಟು? ನೀನೇನು ಹೊಟ್ಟೆಗೆ ಅನ್ನ ತಿಂತೀಯೋ ಹುಲ್ ತಿಂತೀಯೋ? ನಿಜವಾಗಲೂ ನೀನು ಇವ್ರಪ್ಪನ? ನನಗೂ ಅದೇ ಅನುಮಾನ. ಲಕ್ಷಣವಾಗಿ ಹೆಂಡತಿ ಜೊತೆ ಸಂಸಾರ ಮಾಡೋದಕ್ಕೆ ಬಿಡದೆ ನಾಯಿ ತರ ಕಟ್ಟಾಕಿದ್ಯಲ್ಲ. ನಾನ್ ತಾಳಿ ಕಟ್ಸಿದ್ರೆ ನೀನ್ ಸೊಂಟಕ್ಕೆ ಹಗ್ಗ ಬಿಗ್ದಿದ್ಯಾ? ವಿಶ್ವಾಚಾರ್ಯ, ಹಗ್ಗ ಬಿಗಿದಲೆ ಹಂಗೆ ಬಿಟ್ಬಿಟ್ರೆ ವರದಕ್ಷಿಣೆ ಹಣ 2 ಲಕ್ಷ ರೂಪಾಯಿ ನಿಮ್ಮ ಅಪ್ಪನ ಕೊಡ್ತಾನೆ. ಓಹೋ, ನಿನಗ ಹಣ ತಾನೇ ಬೇಕು? ವೇಟ್. ಲಕ್ಷ್ಮೀಪತಿ, ನೆನ್ನೆ ಮೊನ್ನೆ ಭಿಕ್ಷೆ ಬಿಡ್ತಾ ಇದ್ದಿದ್ ತಿರ್ಪೆ ನನ್ ಮಕ್ಳೆಲ್ಲ ಲಕ್ಷ್ಮಿ ಪೋತಿ ಹೆಂಗ ಆಗ್ಬಿಟ್ರು? ಡೋಂಟ್ ಟಾಕ್ ರಬೀಸ್. ಇಂಗ್ಲಿಷ್ ಬೇರೆ ಕೇಳು. ಶಟ್ ಅಪ್. ಅವತ್ತೇನಂದೆ ನೀನು? ಕಮ್ ವಿತ್ ಮನಿ. ಇವತ್ತು ಕಮ್ಸ್ ವಿತ್ ಬ್ಯಾಗ್ಸ್ ಮನಿ. ಕಮ್ಸ್ ವಿತ್ ಬ್ಯಾಗ್ಸ್ ಮನಿ. ಯಾ, ಚಿಂಗ್ ಚಾಂಗ್ ಸೂರಿರಾವ್. ಯು 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 ನನ್ನಪ್ಪ ಲಕ್ಷ್ಮಿ ತಾಯಿ. ಏ ತಿರ್ಪೆ, ಆಯ್ಕೋ, ಸಾಕಷ್ಟಿದ್ರೆ ಎಣಿಸ್ಕೋ. ಎಣಿಸ್ಕೊಳ್ತೀನಯ್ಯ, ಪ್ರತಿಯೊಂದಕ್ಕೂ ಲೆಕ್ಕ ಇರಬೇಕು. ಲೆಕ್ಕ ಇಲ್ಲ ಅಂದ್ರೆ ದುಃಖ. ಇದೇನಿದು? ನೋಟೆಲ್ಲ
ಅಳಸ್ಲು ಪಳಸ್ಲು ತಿರ್ಪೆ ವಾಸನೆ ಬರ್ತಾ ಇದೆ. ಏನಾದ್ರೂ ದುಡ್ಡೆ. ಅಯ್ಯೋ ಲಕ್ಷ್ಮೀ ನನ್ನಪ್ಪ. ದುಡ್ಡು ಎಂತ ಐಸಿರಿ ಕಂಡೆ ಆದಿಲಕ್ಷ್ಮಿಯೋ. ಅಯ್ಯೋ 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 ನನ್ ದುಡ್ಡು ಆ ದುಡ್ಡೇ ಇದು. ಇದೆಲ್ಲ ಕಡೆಯ ನನ್ ದುಡ್ಡಲ್ಲಿ. ಅರೆ ಆ ದುಡ್ಡೇ ಇದು. ಈ ದುಡ್ಡು ಸರಿ ಕಡೆಯ, ನನ್ ದುಡ್ಡು ಇದ್ರಲ್ಲಿತ್ತಲ್ಲ ಅದೆಲ್ಲಿ? ಅಯ್ಯೋ ಅದರಲ್ಲಿ ದುಡ್ಡೇ ಇದು. ಅರ್ಥವಾಗ್ಲಿಲ್ವೇನೋ ಮೂರ್ಖ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಹಿರಿಯರು ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ 1,00,000 ಸುಳ್ಳು ಹೇಳಿ ಒಂದು ಪ್ರಸ್ತಾವ ಮಾಡಬೇಕು ಅಂತ. ಏಯ್ ನಿನ್ನಂತ ನೀಚನಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ನಿನ್ನ ಮನೆಯಲ್ಲೇ ನಿನ್ನ ಮಗನ ಕೈಯಲ್ಲೇ ನಿನ್ನ ಬೀರೊಳಗಿದ್ದ ನಿನ್ನ ಹಣಾನೇ ಕದ್ದು ವರದಕ್ಷಿಣೆ ಅಂತ ನಿನ್ನ ಮುಖದ ಮೇಲೆ ಸುರಿದು ಡೇನಲ್ಲೇ ಫಸ್ಟ್ ನೈಟ್ ಏರ್ಪಾಡು ಮಾಡಿದೀನಿ ನಿನ್ನ ಮಗನಿಗೆ. ಅಯ್ಯೋ 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 ಮೋಸ ಮೋಸ. ಫಸ್ಟ್ ನೈಟ್ ನಡಿ ಕೂಡ್ದು. ಮ್ಯಾಟ್ನಿ ಮುಗೀತು. ರಾಜ ರಾಣಿ. ಯಾಕ್ರಿ ನಿದ್ದೆ ಬರ್ಲಿಲ್ವಾ? ರಾಜ ರಾಣಿ ಆಟ ಆಡ್ತಾ ಇದ್ದೀರಾ? ಇಲ್ಲ, ನಮ್ಗೆ ಗಂಡು ಮಗು ಹುಟ್ಟುತ್ತಾ ಹೆಣ್ಣು ಮಗು ಹುಟ್ಟುತ್ತಾ ಅಂತ. ಗಂಡ್ ಮಗುನೇ ಹುಟ್ಟೋದು. ಹೆಣ್ಮಗು. ಗಂಡ್ ಮಗು. ಹೆಣ್ಮಗು. ಗಂಡ್ ಮಗುನೇ. ಹೆಣ್ಮಗು. ಖಂಡಿತ ಗಂಡ್ ಮಗುನೇ ಹುಟ್ಟೋದು. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ರಾಜ ಬಿದ್ರೆ ಗಂಡ್ ಮಗು, ರಾಣಿ ಬಿದ್ರೆ ಹೆಣ್ಮಗು ಅಂತ. ಸರಿ ಕೊಡಿ. ರಾಣಿ ಹೆಣ್ಮಗುನೆ, ನೀವೇ ಗೆದ್ಬಿಟ್ರಿ. ಏನಿಲ್ಲ, ಈ ಕಡೆ ಊದಿದ್ರೆ ರಾಜನೇ ಬೀಳ್ತಿತ್ತು, ಆಗ ನೀನೇ ಗೆಲ್ತಿದ್ದೆ. ನಾನ್ ಗೆಲ್ಲೋದ್ ಮುಖ್ಯ ಅಲ್ಲ ರೀ, ನೀವು ಗೆದ್ರೇನೆ ನನಗ್ ಸಂತೋಷ. ನೀವು 10 ಜನರ ಮಧ್ಯೆ ರಾಜನ್ ತರ ತಲೆ ಎತ್ಕೊಂಡು ಓಡಾಡ್ಬೇಕು, ಅದೇ ನಾನು ಆಸೆ ಪಡೋದು. ಭಾಸ್ಕರ್, ನಾಳೆ ಅವಳು ಹುಟ್ಟೋ ಮಗುನ್ನ ನಾನ್ ನೋಡ್ಬೇಕಾ? ಗಂಡನ್ ಜೊತೆ ಸಂತೋಷವಾಗಿರೋದನ್ನ ನಾನ್ ನೋಡ್ಬೇಕಾ? ಅವಳಿಗೆ ಆಧಾರವಾಗಿರೋ ಕೋಳಿ ಫಾರ್ಮು ಸುಟ್ಟು ಬೂದಿ ಆಗ್ಬೇಕು. ಕೋಳಿ ಫಾರ್ಮ್ ಬೆಂಕಿ. ಹೊಟ್ಟೆಲಿ ಮಗು ಸತ್ತಿದೆ, ಆಪರೇಷನ್ ಮಾಡಿ ಮಗುನ್ ತೆಗಿಬೇಕು. ಇಲ್ದಿದ್ರೆ ತಾಯಿ ಜೀವಕ್ಕೆ ತುಂಬಾ ಅಪಾಯ ಇದೆ.
ನಾನೇ ನನ್ನನ ನೀನು ಈ ಹಸು ಹಾಲನ್ನೇ ಕುಡಿಬೇಕು. ನಾಳೆ ನೀನು ಹುಟ್ಟೋ ಮಗು ಅಂದ್ರೆ ಈ ಚಂದ್ರಯ್ಯನ ಮೊಮ್ಮಗ ಆ ಹಸು ಹಾಲ್ನಾಗೆ ಬೆಳ್ಳಿಗೆ ಹೊಳಿತಾ ಇರಬೇಕು. ಅವನನ್ನ ಈ ತೊಟ್ಲಲ್ಲಿ ಮಲಗಿಸಿ ನಾಮಕರಣ ಮಾಡಬೇಕು. ನಾನು ಬೆಳಬಲವಾಯಿ ಅಂತ ಜೋಗಳ ಹಾಡಬೇಕು. ಜಾನಕಿ, ಜಾನಕಿ, ನೋಡಿ, ಜಾನಕಿಗೆ ರಾಮುಗೆ ಯಾರು ಯಾವ ರೀತಿ ಸಹಾಯನೂ ಮಾಡಕೂಡ್ದು. ಒಂದ್ ವೇಳೆ ಚಿಕ್ಕ ಯಜಮಾನ್ರು ರಾಜಪ್ಪನವರ ಮಾತನ್ನ ಧಿಕ್ಕರಿಸಿ ಯಾರಾದ್ರೂ ಸಹಾಯ ಮಾಡಿದ್ರು ಅಂದ್ರೆ ಅಷ್ಟೇ ಅಷ್ಟೇ. ನೀವೆಲ್ಲ ಬ್ಯಾಂಕ್ ನಲ್ಲಿ ಸಾಲ ತಗೊಂಡಿದ್ದೀರಾ. ಆ ಬ್ಯಾಂಕಿಗೆ ಚಿಕ್ಕ ಯಜಮಾನ್ರೆ ಚೇರ್ಮನ್. ಅರ್ಥ ಆಯ್ತಲ್ಲ? ಇದೇ ಸುಗ್ರೀವಾಗ್ಲಿ ಅಂತ ಊರ್ನವ್ರಿಗೆಲ್ಲ ಹೋಗಿ ಹೇಳ್ಬಿಡಿ. ವೆಂಕಣ್ಣ ವೆಂಕಣ್ಣ, ನಾನು ನಿಮ್ ಜೊತೆ ಕೆಲ್ಸ ಕರ್ಕೊಂಡು ಹೋಗ್ರಣ. ನಿನ್ ಕೆಲ್ಸ ಕರ್ಕೊ ಹೋದ್ರೆ ನಮಗೂ ಕೆಲ್ಸ ಇರೋದಿಲ್ಲ, ಹೋಗೋ. ಹಾಗನ್ಬೇಡ ಅಣ್ಣ. ಶಂಕರಣ್ಣ, ನೀನಾದ್ರೂ ಹೇಳೋಣ. ಏಯ್, ಅವನ ಹತ್ರ ಏನೋ ಮಾತಾಡ್ತಿದ್ದೀರಾ? ಹೋಗ್ರ ಹೋಗ್ರ. ನಿನ್ನೆ ಮಣ್ಣೆತ್ತಾಕು ಅಂತ ಹೇಳಿದ್ರೆ ಎತ್ತಾಕ್ ಹೋಗ್ರ. ಏ ರಾಮ, ಅವ್ರ ಬಾಯಿಗೆ ಯಾಕೋ ಮಣ್ಣಾಕ್ತಿಯಾ? ರಾಜಪ್ಪನ ಎದುರಾಕೊಂಡು ಈ ಊರ್ನಾಗ ಯಾರಾದ್ರೂ ಬದುಕಕ್ಕಾಗತ್ತೇನಾ? ನೋಡು, ನಿನಗೆ ಯಾರು ಕೆಲಸ ಕೊಡೋದಿಲ್ಲ, ಹೋಗು. ಅತ್ತೆ, ಏನಮ್ಮ? ಬನ್ನಿ, ಊಟ ಬಡಿಸ್ತೀನಿ. ನನ್ಗೆ ಹಸಿವಿಲ್ಲಮ್ಮ. ಅವನು ಬಂದ್ಮೇಲೆ ನೀವಿಬ್ರು ಊಟ ಮಾಡಿ. ಜಾನಕಿ, ನೀನು ಊಟ ಮಾಡಿದ್ಯಾ? ಇವತ್ತು ಗುರುವಾರ, ಸಾಯಿಬಾಬಾ ದಿನ, ಉಪವಾಸ. ಗುರುವಾರ ಸಾಯಿಬಾಬಾ, ಶುಕ್ರವಾರ ವರಮಹಾಲಕ್ಷ್ಮಿ, ಶನಿವಾರ ವೆಂಕಟೇಶ್ವರ ಸ್ವಾಮಿ. ನೀನ್ ಪೂಜೆ ಮಾಡೋ ದೇವರುಗಳು ಹೊಟ್ಟೆ ಹಸ್ಕೊಂಡು ಉಪವಾಸ ಇದ್ದು ಪೂಜೆ ಮಾಡು ಅಂತ ಹೇಳಿಲ್ವಲ್ಲ? ನೀನೇನ್ ತಿಳ್ಕೊಂಡ್ಬಿಟ್ಟಿದ್ಯಾ? ನೀನ್ ಏನು ತಿಂದೆ ಉಪವಾಸ ಇದ್ದು ನಮ್ಮನ್ನು ಉದ್ಧಾರ ಮಾಡ್ಬೇಕಂತಿದ್ಯಾ? ಊಟ ಮಾಡು. ನನಗೆ ಹಸಿವಿಲ್ಲ ರೀ, ನೀವು ತಿನ್ನಿ. ಮೊದ್ಲು ಉಪವಾಸ ಅಂದೆ, ಈಗ ಹಸಿವಿಲ್ಲ ಅಂತಿದ್ಯಾ? ನನಗೆ ಮೈ ಹುಷಾರಿಲ್ಲ, ನೀವು ತಿನ್ನಿ. ಉಪವಾಸ, ಹಸಿವಿಲ್ಲ, ಹುಷಾರಿಲ್ಲ, ಕಾರಣಗಳು ಇಷ್ಟೇನಾ? ಇನ್ನೂ ಏನಾದ್ರೂ ಬಾಕಿ ಉಳಿದಿದ್ಯಾ? ನಿಮಿಷಕ್ಕೊಂದು ಮಾತಾಡ್ತೀಯಲ್ಲ. ಎಷ್ಟೇ ಆಗ್ಲಿ, ನಾನು ಅಂಗವಿಕಲ, ಕೈ ಇಲ್ದಿರೋನು, ಸಂಪಾದನೆ ಮಾಡಿ ಹೆಂಡತಿನ ಸಾಕಕ್ಕೆ ಯೋಗ್ಯತೆ ಇಲ್ದಿರೋನು ಅಂತ 4 ಜನ ಅವಮಾನ ಮಾಡ್ಬೇಕು, ಅಷ್ಟೇ ತಾನೇ ನಿನ್ನ ಉದ್ದೇಶ? ಯಾಕ್ರಿ ಪ್ರತಿಯೊಂದಕ್ಕೂ ಬೇರೆ ಅರ್ಥ ಕಲ್ಪಿಸ್ಕೊತಾ ಇದ್ದೀರಾ? ಬೇರೆ ಅರ್ಥ ಕಲ್ಪಿಸ್ಕೊತಾ ಇರೋದು ನಾನಾ ನೀನಾ? ರಾಮು, ಏನಪ್ಪ ಅದು? ನೋಡ್ದಿಯಮ್ಮ ಇವಳೇನ್ ಮಾತಾಡ್ತಿದ್ದಾಳಂತ? ರಾಮು, ಯಾಕೋ ಇಲ್ದಿರೋ ಕೋಪ ಅಂತ ತರ್ಸ್ಕೊತಾ ಇದೀಯಾ? ನಿನ್ ಮನ್ಸೇನು ಅಂತ ನನಗೆ ಗೊತ್ತಿಲ್ವೇನೋ? ಜಾನಕಿ ಊಟ ಮಾಡಿಲ್ಲ ಅಂತ ನೀನು, ತಾನ್ ತಿಂದ್ರೆ ನಿನಗಿರಲ್ಲ ಅಂತ ಅವಳು. ಇದೇ ತಾನೇ ನಿಮ್ ಗಲಾಟೆ? ಕಷ್ಟ ಬಂದಾಗ್ಲೇ ಕಣೋ ಪ್ರೀತಿ ಪ್ರೇಮದ ಬೆಲೆ ಗೊತ್ತಾಗೋದು. ನೋಡ್ರಾಮು, ಕಷ್ಟನೋ ಸುಖನೋ ಜೊತೆಲೇ ಹಂಚ್ಕೋಬೇಕಪ್ಪ. ಅತ್ತೆನೂ ಊಟ ಮಾಡಿಲ್ಲ. ಜಾನಕಿ ಅಮ್ಮ, ಇರೋ ಊಟನೇ 3 ಜನನೂ ಹಂಚ್ಕೊಂತೀನಿ.